Hello everyone, welcome to Naja Forum. Today's class is for about CTET. CTET ಸಿಲೆಬಸನ್ನು ಇಲ್ಲಿ ನಾನು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಸಿಲೆಬಸ್ಸು ಯಾವ ರೀತಿ ಅದ, ನಮ್ಮ ಟಿ ಇದ್ದಂಗೆ ಸಿಲೆಬಸ್ ಆ್ಯಸ್ ಇಟ್ ಈಸ್ ಇದೆಯೋ ಅಥವಾ ಡಿಫ್ರೆಂಟ್ ಆಗಿದೆಯೋ, ಆಲ್ ಸಬ್ಜೆಕ್ಟ್ ಸಿಲೆಬಸನ್ನು ಇಲ್ಲಿ ತಂದಿದ್ದೀನಿ. ಪರ್ಟಿಕ್ಯುಲರ್ಲಿ 6 to 8 ಇಟ್ ಮೀನ್ಸ್ ಪೇಪರ್ 2 ಸಿಲೆಬಸನ್ನು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಡ್ತಾ ಇದ್ದೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಐ ವಿಲ್ ಕ್ಲಿಯರ್. ಏನಾದರೂ ನಿಮ್ಗೆ ಡೌಟ್ ಇದ್ದರೂ ಎಲ್ಲ ಡೌಟನ್ನು ನಾನು ಕ್ಲಿಯರ್ ಮಾಡ್ತೀನಿ. ಹೌದಾ? ಸೊ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನೋಡಿ, ಇಲ್ಲಿ ಪೇಪರ್ 2 ದಟ್ ಈಸ್ 6 to 8 ಎಲಿಮೆಂಟರಿ ಸ್ಟೇಜು. ಇಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗ್ತದೆ. ಏನು ಡಿಫ್ರೆಂಟ್ ಆಗ್ತದಪ್ಪ ಅಂತಂದರೆ, ಇಲ್ಲಿ ನೋಡಿರಿ, ಚೈಲ್ಡ್ ಡೆವಲಪ್ಮೆಂಟ್ ಪೆಡಗೋಜಿಲಿ 30 ಕ್ವಶನ್ನು ಆಲ್ರೆಡಿ ನಿಮಗೆಲ್ಲ ಗೊತ್ತದ. ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಒಂದು ಕ್ವಶನ್ಗೆ 1 ಅಂಕಗಳನ್ನು ಕೇಳ್ತಾರೆ. 150 ಕ್ವಶನ್ ಮಾರ್ಕ್ಸನ್ನು ನೀವು ಇಲ್ಲೂ ಕೂಡ 150 ಮಾರ್ಕ್ಸನ್ನು ತೊಗೋತೀರ. ಪೇಪರ್ 2 ಪೇಪರ್ ಇರ್ತವೆ. ಹೌದಾ? ಹೌದಾ, 2 ರೀತಿ ಪೇಪರನ್ನು ಕಾಣ್ತೀವಿ. 30 ಕ್ವಶನ್ಸ್ ಮಾರ್ಕ್ಸ್ ಯಾವ ರೀತಿ ಡಿವೈಡ್ ಆಗಿವೆ ನೋಡಿರಿ. ಫಸ್ಟ್ ಚೈಲ್ಡ್ ಡೆವಲಪ್ಮೆಂಟ್, ಮಗುವಿನ ಬೆಳವಣಿಗೆಗೆ 15 ಕ್ವಶನ್ಸ್ಗಳು ಬರ್ತಾವೆ. ತಲೆಯಲ್ಲಿ ಇಟ್ಕೊರಿ, ಮಗುವಿನ ಬೆಳವಣಿಗೆ ಈ ಕಾನ್ಸೆಪ್ಟನ್ನು ನೀವು ಓದಿರಪ್ಪ ಅಂತಂದ್ರೆ 15 ಕ್ವಶನ್ ನಿಮ್ಗೆ ಅಲ್ಲೇ ಸಿಗ್ತದೆ. ಸೈಕಾಲಜಿಯಲ್ಲಿ ಅಂದರೆ ಮಗುವಿನ ಬೆಳವಣಿಗೆಯನ್ನು ಓದಿದ್ರಪ್ಪ ಅಂದ್ರೆ 15 ಕ್ವಶನ್ಸು ಕಂಪಲ್ಸರಿ ಅಲ್ಲಿ ನೀವೇನು ಮಾಡ್ತೀರಿ, ಗೇನ್ ಮಾಡ್ಕೋತೀರಿ. ಅದೇನಿದ್ರು ಸೋಷಿಯಲೈಸೇಷನ್ ಇರ್ಬೋದು, ಚಿಲ್ಡ್ರನ್ ಟೀಚರ್ ಹೊಂದಾಣಿಕೆ ಇರ್ಬೋದು, ಚಿಲ್ಡ್ರನ್ ಪೇರೆಂಟ್ಸ್ ಹೊಂದಾಣಿಕೆ ಇರ್ಬೋದು, ಮತ್ತು ಮಗು ಮತ್ತು ಅವರ ಸಹಪಾಠಿಗಳ ಜೊತೆಗೆ ಹೊಂದಾಣಿಕೆ ಇರಬಹುದು. ಪಿಯಾಜೆ ಅವರು, ಕೋಲ್ಬರ್ಗ್ ಇರ್ಬೋದು, ವೆಗೋಟ್ಸ್ಕಿ ಇರ್ಬೋದು, ಅವ್ರು ಹೇಳಿದಂತಹ ಯಾವ್ಯಾವ ಪರ್ಸ್ಪೆಕ್ಟಿವ್ಸನ್ನು ಹೇಳ್ತಾರೆ, ಏನೇನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇರ್ಬೋದು. ಲ್ಯಾಂಗ್ವೇಜ್ ಇರ್ಬೋದು, ಥಾಟ್ ಬಗ್ಗೆ ಇರ್ಬೋದು, ಇಂಟೆಲಿಜೆನ್ಸು, ಮಲ್ಟಿ ಡೈಮೆನ್ಷನಲ್ ಇಂಟೆಲಿಜೆನ್ಸು, ಇವೆಲ್ಲದ್ರ ಬಗ್ಗೆ ನೀವೇನು ಪೂರ್ತಿ ಅಧ್ಯಯನ ಮಾಡಿದ್ರಪ್ಪ 15 ಅಂಕಗಳು ನಿಮ್ಗೆ ಕೈಯಾಗಿರ್ತಾವೆ. ಅದು ಅಂತೂ ಮಗುವಿನ ಬೆಳವಣಿಗೆ. ಹೌದಾ? 1ನೇ ಕಾನ್ಸೆಪ್ಟನ್ನು ನೀವು ತಿಳ್ಕೊಬೇಕು. ಸೆಕೆಂಡನ್ನು ಏನು ಓದಬೇಕ್ರಿ ನಾವು? ಸೆಕೆಂಡ್ ಏನಪ್ಪ ಅಂತಂದ್ರೆ ಸ್ಪೆಷಲ್ ಟ್ಯಾಲೆಂಟೆಡ್ ಮಕ್ಕಳ ಲಕ್ಷಣಗಳು, ಕ್ರಿಯೇಟಿವ್ ಮಕ್ಕಳ ಲಕ್ಷಣಗಳು, ಸ್ಪೆಷಲಿ ಏಬಲ್ಡ್ ಲರ್ನರ್ಸ್ ಅವ್ರ ಬಗ್ಗೆ ಯಾವ ರೀತಿ ನೀವು ಅಧ್ಯಯನವನ್ನು ಮಾಡಬೇಕು. ಹೌದಾ? ಒಟ್ಟು ಮಕ್ಕಳ ಬಗ್ಗೆ, ಲರ್ನರ್ ಬಗ್ಗೆ ಅಭ್ಯಾಸವನ್ನು ಮಾಡಬೇಕು. ಚಿಲ್ಡ್ರನ್ ಸ್ಪೆಷಲ್ ನೀಡ್ಸನ್ನು ಬಗ್ಗೆ ಅಭ್ಯಾಸ ಮಾಡಿದರೆ ಅಲ್ಲಿ 5 ಅಂಕಗಳನ್ನು ನೀವು ಗಳಿಸ್ತೀವಿ. ನೆಕ್ಸ್ಟ್ ಥರ್ಡ್ ಒನ್ ಈಸ್ ಲರ್ನಿಂಗ್, ಕಲಿಕೆ ಮತ್ತು ಪೆಡಗೋಜಿ ಎರಡು ಕೂಡ್ಕೊಂಡು 10 ಅಂಕಗಳು ಇಲ್ಲಿ ಕೇಳ್ತಾರೆ. ಇದಿಷ್ಟು 4 ಕಾನ್ಸೆಪ್ಟನ್ನು ನೀವು ಓದಿರಪ್ಪ ಅಂತಂದರೆ ಯು ಕ್ಯಾನ್ ಗೆಟ್ ಇಟ್ 30 ಮಾರ್ಕ್ಸ್ ಇನ್ ದಿಸ್ CTET. ಹೌದಾ? ಎಷ್ಟು ಕ್ಲಾರಿಟಿ ಕೊಟ್ಟಿದ್ದಾರೆ ನೋಡ್ರಿ ಅವರು. ಮಗುವಿನ ಬೆಳವಣಿಗೆ, ಡಿಸೇಬಲ್ ಮಕ್ಕಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ. ಹೌದಾ? ಕಲಿಕೆ ಮತ್ತು ಪೆಡಗೋಜಿ ಇಷ್ಟು ಓದಿದರೆ ಮುಗೀತು, ಕಾನ್ಸೆಪ್ಟ್ ಕ್ಲಿಯರ್. ಓಕೆ, ನೆಕ್ಸ್ಟ್ ಲ್ಯಾಂಗ್ವೇಜ್ ಒನ್ನು ಯಾವುದಿರ್ತದೆ? ಕನ್ನಡ ಇದ್ರೆ ಕನ್ನಡ. ಹೌದಾ? ಕನ್ನಡ ಇರ್ಬೋದು ಅಥವಾ ಇಂಗ್ಲೀಷ್ ಇರ್ಬೋದು, ಕನ್ನಡ ಇರ್ಬೋದು, ಹಿಂದಿ ಇರ್ಬೋದು, ವಾಟ್ ಎವರ್ ಏನು ತೊಗೊಂಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಲ್ಯಾಂಗ್ವೇಜ್ ಒನ್ನು ಇಲ್ಲೂ ಕೂಡ ಇದೇ ರೀತಿಯಾಗಿ 30 ಕ್ವಶನ್ಸ್ ಇರ್ತಾವೆ. 15 ಇಲ್ಲಿ ನೋಡಿ, ಇಲ್ಲಿ ಚೇಂಜ್ ಏನಪ್ಪ ಅಂತಂದರೆ ಪೆಡಗೋಜಿಗೆ 15 ಅಂಕಗಳು ಇಟ್ಟಿರ್ತಾರೆ. 15 ಅಂಕಗಳು ಎದಕ್ಕಿರ್ತಾವಪ್ಪ ಅಂತಂದರೆ ಗ್ರಾಮರ್ ಪ್ಲಸ್ ಗದ್ಯ ಭಾಗ, ಪದ್ಯ ಭಾಗ ಪ್ಲಸ್ ಗ್ರಾಮರ್. ಇಲ್ಲಿ 15 ಅಂಕಗಳು ಬರ್ತಾವೆ. ಇನ್ನು 15 ಅಂಕಗಳು ಎದಕ್ಕಪ್ಪ ಅಂದರೆ ಪೆಡಗೋಜಿ. ಇಲ್ಲಿ ಪೆಡಗೋಜಿಗೆ ಹೆಚ್ಚಿನ ಕಾನ್ಸಂಟ್ರೇಷನ್ನು ಕೊಟ್ಟಿರ್ತಾರೆ. ಒಂದು ಥಿಂಗ್ ತಿಳ್ಕೊಬೇಕು ನೀವು, ಈ CTETನಲ್ಲಿ ಪೆಡಗೋಜಿಗೆ ಬಹಳಷ್ಟು ಕಾನ್ಸಂಟ್ರೇಷನ್ ಕೊಡ್ತಾರೆ. ಕನ್ನಡಕ್ಕೂ ಇದೇ ಪ್ಯಾಟರ್ನ್ ಇದೆ, ಇಂಗ್ಲೀಷಕ್ಕೂ ಇದೇ ಪ್ಯಾಟರ್ನ್ ಇದೆ. ಹೌದಾ? ನೆಕ್ಸ್ಟ್ ಕಮ್ ಟು ಮ್ಯಾಥಮೆಟಿಕ್ಸ್. 60 ಕ್ವಶನ್ಸು ಆಲ್ರೆಡಿ ನಿಮ್ಗೆ ಗೊತ್ತಿದೆ. 30 ಮ್ಯಾಥಮೆಟಿಕ್ಸು, ನಂಬರ್ ಸಿಸ್ಟಮು, ಅಲ್ಜೆಬ್ರಾ, ಜಿಯೋಮೆಟ್ರಿ ಇದು 20 ಮಾರ್ಕ್ಸ್ ಬರ್ತಾವೆ. ಪೆಡಗೋಜಿಕಲ್ ಇಶ್ಯೂಸು 10, 30 ಆಯಿತು. ನೆಕ್ಸ್ಟ್ 30 ಕ್ವಶನ್ಸ್ನಲ್ಲಿ ಸೈನ್ಸಿಗೆ ಫುಡ್ಡು, ಮಟೀರಿಯಲ್ಸು, ದ ವರ್ಲ್ಡ್ ಆಫ್ ಲಿವಿಂಗು, ಹೌ ಥಿಂಗ್ಸ್ ಆರ್ ವರ್ಕ್, ದಟ್ ಈಸ್ 20 ಕ್ವಶನ್, 10 ಕ್ವಶನ್ ಫಾರ್ ಪೆಡಗೋಜಿ. 60 ಆಯಿತಾ ಇಲ್ಲಿ? ಸೊ ಈ ರೀತಿಯಾಗಿ ನೀವು ಅಭ್ಯಾಸವನ್ನು ಬಹಳಷ್ಟು ಕಾನ್ಸೆಪ್ಟ್ ಈಸಿ ಆಗಿದೆ ಇಲ್ಲಿ ಕಂಪೇರ್ ಟು TET. ನಾವು CTET ಭಾಳಷ್ಟು ಡಿಫಿಕಲ್ಟ್ ಅಂತ ಹೇಳ್ತೀವಿ, ಬಟ್ ಕಂಪೇರ್ ಟು TET CTET ಈಸ್ ವೆರಿ ಈಸಿ. ಹೌದಾ? ಪೆಡಗೋಜಿಗೆ 10 ಮಾರ್ಕ್ಸ್ಗಳು. ಹೌದಾ? ಅದೇ ರೀತಿಯಾಗಿ ಸೋಷಿಯಲ್ ಸೈನ್ಸ್ನಲ್ಲೂ ಕೂಡ 40 ಕ್ವಶನ್ಸು, ಹಿಸ್ಟ್ರಿ, ಜಿಯೋಗ್ರಫಿ,
50 ಕ್ವಶನ್ಸು 50 ಕ್ವಶನ್ ಕನ್ಸಿಡರ್ ಮಾಡಬೇಕಿಲ್ಲಿ. ಹಿಸ್ಟ್ರಿ, ಜಿಯೋಗ್ರಫಿ, ಸೋಷಿಯಲ್, ಪೊಲಿಟಿಕಲ್, ಲೈಫು ಇವೆಲ್ಲ ಕೂಡಿಕೊಂಡು 50 ಕ್ವಶನ್ಸ್ ಆಗ್ತವೆ. ಆ್ಯಂಡ್ ದೆನ್ ಪೆಡಗೋಜಿಗೆ 10 ಅಂಕಗಳನ್ನು ಇಲ್ಲಿಟ್ಟಿರ್ತಾರೆ. ಸೊ ದಿಸ್ ಈಸ್ ದ ಸಿಲೆಬಸ್ ಆಫ್ CTET. ಇದು CTETನ ಸಿಲೆಬಸ್. ಹೌದಾ? ಐ ಹೋಪ್ ನಿಮಗೆ ಈ ವಿಡಿಯೋ ಪೂರ್ತಿ ಡಿಟೇಲಾಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊಂಡಿನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆಲ್ಲ ಡೌಟನ್ನು ಕ್ಲಿಯರನ್ನು ಮಾಡ್ತೀನಿ. ಹೌದಾ? ಯಾರು CTET ಬರಿತಾ ಇದ್ದೀರಿ ಅವ್ರಿಗೆ ಆಲ್ ದ ಬೆಸ್ಟ್. ಟೈಮ್ ಅಂತೂ ಇನ್ನೂ ಇದೆ. ಫೆಬ್ರವರಿಗೆ ಎಕ್ಸಾಮ್ ಕಂಡಕ್ಟ್ ಆಗ್ತಾಯಿದೆ ಅದು. ಸೊ ಸ್ಟಡಿಯನ್ನು ಮಾಡಿರಿ. ನೆಕ್ಸ್ಟ್ ವಿಡಿಯೋಗೆ ಭೇಟಿ ಆಗೋಣ. ಧನ್ಯವಾದಗಳು.